ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜಕೀಯ ವಲಯದಲ್ಲಿ ಮಹಾನ್ ನಾಯಕ ಅಂತ ಹೇಳ್ಬೋದಾದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. ಅವರ ಇವತ್ತಿನ ರಾಜೀನಾಮೆಯ ವಿಷಯ ಕೇಳಿದ ಬಳಿಕ ಅವರ ಅಪಾರ ಅಭಿಮಾನಿಗಳು ಇವತ್ತು ತುಂಬ ಬೇಸರ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಹೈಕಮಾಂಡ್ ಮಾಡಿರೋ ನಿರ್ಧಾರದ ವಿರುದ್ಧ ಕೆಲವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದರು. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು, ಯಾವ ರೀತಿ ದುಃಖನ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಅವರಿಂದ ನಾವು ಸಾಕಷ್ಟು ಹೆಣ್ಮಕ್ಳು ಸಹಾಯ ಪಡೆದಿದ್ದೀವಿ. ಇಂಥ ಮುಖ್ಯಮಂತ್ರಿಗಳು ನಮಗೆ ಮತ್ತೆ ಸಿಗಲ್ಲ ಸರ್. ಯಾಕಂದರೆ ಇವಾಗ 8 ವರ್ಷ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಗೆ ಸರ್ಕಾರ ಆಳ್ಕೊಂಡ್ಬಂದಿದ್ದಾರೆ. ಇನ್ನು 2 ವರ್ಷ ಕೊಟ್ಟರೆ ಇಡೀ ನಮ್ಮ ಕರ್ನಾಟಕ ಜನತೆಗೆ ಮತ್ತು ನಮ್ಮ ಇಡೀ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರ್ತಾರೆ ಅಂತ ನಾವೆಲ್ಲ ಇದು ಮಾಡಿದ್ದೀವಿ ಸರ್. ಇವಾಗ ಇಡೀ ನಮ್ಮ ರಾಜ್ಯದಲ್ಲಿ ಯಾವುದೇ ಇರ್ಬೋದು, ದೇವಸ್ಥಾನಗಳು ಫ್ರೀ ಬಸ್ಸಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಫ್ರೀ ಬೆಟ್ಟಕ್ಕೆ ಹೋದರೆ ಮಾದೇಶ್ವರನ ಬೆಟ್ಟಕ್ಕೆ ನಾವು ದೇವ್ರು ಕೇಳ್ತಿರಲಿಲ್ಲ, ಸಿದ್ದರಾಮಯ್ಯ ಚೆನ್ನಾಗಿರಲಿ ಅಪ್ಪ ಅಂತಲೇ ಪ್ರತಿಯೊಬ್ಬ ಮಹಿಳೆಯರು ನಾವು ಕೇಳ್ತಾ ಇದ್ದಿದ್ದು. ಇವತ್ತಿನ ದಿನ ನಾವು ತಂದೆ ತಾಯಿ ಇದ್ರೂ ನಾವು ನಮ್ಮ ಹೆಣ್ಮಕ್ಳು ಏನೋ ಒಂದು ಕೊರತೆ, ನಮಗೆ ತಂದೆ ಇಲ್ಲ ಅನ್ನೋದು ಒಂದು ಕೊರತೆ, ಅದನ್ನು ನಮಗೆ ನೀಗಿಸಿದ್ರು ಸರ್. ನಮಗೆ ಇನ್ನು 2 ವರ್ಷ ರಾಜ್ಯ ಆಡಿದರೆ ನಮ್ಗೆ ತುಂಬ ಸಂತೋಷ ಆಯ್ತು ಸರ್. ನಮ್ಮ ಹೆಣ್ಮಕ್ಳಿಗೆ ಏನು ಸರ್, ಅವರಿಂದ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ಅವರಿಂದನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ತಗೊಂಡು ನಮ್ಮ ಸಾಹೇಬ್ರಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನೇ ಅವ್ರ ನಿರ್ಧಾರ ಅಂತ ನಮ್ಮ ಅನಿಸಿಕೆ. ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಡೀ ಕರ್ನಾಟಕದ ಎಲ್ಲ ವರ್ಗದ ಬಡವರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಏಕಾಏಕಿ ತೆಗೆದಿರೋದು ಖಂಡನೀಯ. ಹೈಕಮಾಂಡ್ಗೆ ನಾವು ನೇರವಾಗಿ ಹೇಳೋದಿಷ್ಟೇ, ಯಾವುದೇ ಥರ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋದ್ರಿಂದ ಇವು ತೆಗೆದಿರೋದು ತಪ್ಪು. ಮುಂದುವರಿಸ್ಬೇಕು ಅಂತೇಳಿ ನಾವು ಹೈಕಮಾಂಡ್ಗೆ ಮನವಿಯನ್ನು ಮಾಡ್ತೀವಿ ಸರ್. ಮುಂದಿನ ಬೆಳವಣಿಗೆ ಎಲ್ಲ ಐಂದಗಳು ಸಂಘಟನೆಗಳು ಒಕ್ಕೂಡಿ ಏನು ನಿರ್ಧಾರ ತಗೋಬೇಕು ಸಭೆ ಮಾಡಿ ನಿರ್ಧಾರ ಭಾಳ ದುಡುಕಿನ ನಿರ್ಧಾರ ತಗೊಬಿಡ್ತು. ಈ ಹಿಂದೆ ದೇಶದಲ್ಲಿ ಮನಮೋಹನ್ ಸಿಂಗು ಆರ್ಥಿಕ ತಜ್ಞ ಅಂತ ಹೇಳ್ತಿದ್ರು. 10 ವರ್ಷ ಅವ್ರನ್ನ ಆಳ್ವಿಕೆ ಮಾಡೋಕೆ ಬಿಟ್ಟರು ಸೋನಿಯಾ ಗಾಂಧಿ ಅವರು. ನಮ್ಮ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಮನಮೋಹನ್ ಸಿಂಗ್ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ನಂಬರ್ 1 ಆರ್ಥಿಕ ತಜ್ಞ. ಇಂಥ ಆರ್ಥಿಕ ತಜ್ಞರ KPCC ಅಧ್ಯಕ್ಷರು ಅವರು ತ್ಯಾಗ ಮಾಡ್ಬೋದಾಗಿತ್ತು, ಆ ಥರ ಮಾಡಿಬಿಟ್ರು ಅವರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ. DK ಶಿವಕುಮಾರ್ ಹಿಂದೆ ಪಕ್ಷಕ್ಕಾಗಿ ದುಡಿದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಟರೆ ಈಗ ಅಹಿಂದ ಮತಗಳನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ಸಿದ್ದರಾಮಯ್ಯ ಅವ್ರ ಮುಖ ನೋಡ್ಕೊಂಡು ಮತ ಹಾಕಿರೋದು ಜನಗಳು ಪ್ರತಿಯೊಬ್ಬರು. ಪ್ರತಿಯೊಂದು ಹಳ್ಳಿಲೂ ಪ್ರತಿಯೊಂದು ಇದ್ರಲ್ಲೂ ಸಿದ್ದರಾಮಯ್ಯ ಅವ್ರ ಮುಖ ನೋಡ್ಕೊಂಡು. ಈಗ DK ಶಿವಕುಮಾರ್ ಅವ್ರ ಮುಖ ನೋಡ್ಕೊಂಡು ಒಕ್ಕಲಗೌಡರು ಓಟ್ ಹಾಕ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಒಕ್ಕಲಗೌಡರು ಹಾಕ್ತಾರೆ JDSಗೆ, ಸರಿನಾ? ನಾಳೆ ದಿನ ಇದು ರಾಜ್ಯದಲ್ಲಿ ತುಂಬ ತೊಂದರೆ ಆಯ್ತದೆ. ನಾಳೆ ದಿನ ರಾಹುಲ್ ಗಾಂಧಿ ಅವ್ರಿಗೆ ಏಟಾಗುತ್ತೆ ಹೈಕಮಾಂಡ್ಗೆ ಅಂತ ನಾನು ಇದನ್ನ ಹೇಳ್ತೀನಿ. ತುಂಬ ದುಃಖದ ಸಂಗತಿ ಸರ್. ಇವತ್ತಿನ ದಿನ ಅಚ್ಚುಕಟ್ಟಾಗಿ ಆಡಳಿತ ಕೊಟ್ಟಿದ್ದಾರೆ, ಸುಭದ್ರವಾದಂಥ ಆಡಳಿತ ಕೊಟ್ಟಿದ್ರು 3 ವರ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಮುಂದೆ ಈ ಥರ ಆದಾಗ ಎಲ್ಲ ಕಾರ್ಯಕರ್ತರಲ್ಲಿ ಆಗಲಿ, ಪ್ರತಿಯೊಬ್ಬ ಲೀಡರ್ಗಳಲ್ಲಿ ಆಗಲಿ, ಎಲ್ಲರೂ ತುಂಬ ನೋವು, ಪ್ರತಿಯೊಂದು ಜನನೂ ಇವತ್ತಿನ ದಿನ ದುಃಖ ಪಡ್ತಾಯಿದ್ದಾರೆ. ನೋವಿನ ಸಂಗತಿ ಸರ್. ಏನು ಸುಮಾರು 8 ವರ್ಷಗಳ ದೀರ್ಘಾವಧಿ ಆಡಳಿತ ನೀಡಿ ಜನರುಗಳಿಗೆ ಭಾಗ್ಯಗಳ ಮುಖಾಂತರ ಮತ್ತು ಗ್ಯಾರಂಟಿಗಳ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಂದು ಸಮುದಾಯಗಳನ್ನು ತಮ್ಮ ಮನಸ್ಸಲ್ಲಿಟ್ಕೊಂಡು ತಮ್ಮ ಮನೆಯ ಕುಟುಂಬದ ಸದಸ್ಯರು ಅಂತ ಭಾವಿಸಿ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯದ ಮುಖಾಂತರ ಒಂದು ಅತ್ಯುತ್ತಮವಾದ ಆಡಳಿತ ಕೊಟ್ಟಿದ್ದರು. ಅದನ್ನಾದರೂ ಮನಸ್ಸಲ್ಲಿಟ್ಕೊಂಡು ಏನು ವರಿಷ್ಠರು ಅವ್ರಿಗೆ ಇನ್ನೊಂದು 2 ವರ್ಷ ಅವಕಾಶ ಮಾಡಿಕೊಡ್ಬೋದಿತ್ತು. ಭಾಳ ಅತ್ಯುತ್ತಮವಾಗಿ ತಮ್ಮ ರಾಜ್ಯ ಸರ್ಕಾರವನ್ನು ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತಗೊಂಡು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾಯಿದ್ರು. ನಿಜಕ್ಕೂ ನಮಗಂತೂ ಭಾಳ ನೋವಿನ ಸಂಗತಿ ಸರ್. ನಾವಂತೂ ವರುಣಾ ಕ್ಷೇತ್ರದ ಜನತೆ ಇವಾಗ ತಬ್ಲೆಯಾಗಿದ್ದೀವಿ. ದಯಮಾಡಿ ಇಂಥ ದುಡುಕಿನ ನಿರ್ಧಾರ ಆಗಬಾರ್ದಿತ್ತು. ಇದಕ್ಕೆ ನಾವು ತುಂಬ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ದಯಮಾಡಿ ಇನ್ನೂ ಏನಾದರೂ ಸಾಹೇಬರಿಗೆ ಒಳ್ಳೆಯ ಅವಕಾಶ ಸಿಕ್ಕಿ ಅವ್ರನ್ನ ಗೌರವಯುತವಾಗಿ ನಡೆಸ್ಕೋಬೇಕು ಅಂತ ನಮ್ಮ ಆಗ್ರಹ. ಇಡೀ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಸಾಮಾನ್ಯ ಅಹಿಂದ ವರ್ಗದ ನಾಯಕ, ಅಹಿಂದ ವರ್ಗದ ಸಾಮಾನ್ಯ ಪ್ರಜೆದು ಸಹ ಇದು ಒಂದು ಆಹ್ವಾನ. ದಯಮಾಡಿ ಇಂಥ ಒಂದು ದುಡುಕಿನ ನಿರ್ಧಾರ ಆಗಬಾರ್ದಿತ್ತು ಅಂತ ನಾವು ಈ ಮೂಲಕ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಸಾಹೇಬರು ನುಡಿದಂತೆ ನಡೆದಿದ್ದಾರೆ. ಇವತ್ತು ಅಹಿಂದ ನಾಯಕ ಅಂದರೆ ಯಾರಿಗೆ ಕ್ಷೇತ್ರದ ಜನತೆಗಾಗಲಿ
ಇನ್ನೊಂದು ಬೇರೆ ರಾಜ್ಯಕ್ಕಾಗಲಿ ಇನ್ನೊಂದು ಜಿಲ್ಲೆಗಾಗಲಿ ಅವರು ನುಡಿದಂತೆ ನಡ್ಕೊಂಡಿದ್ದಾರೆ. ಅವ್ರದ್ದೇನೂ ತಪ್ಪಿಲ್ಲ. ಆದರೂ ಮಾತ್ರ ಭಾಳ ನೋವಾಯ್ತಾ ಇದೆ. ಇದೊಂದು 5 ವರ್ಷ ಅವಕಾಶ ಕೊಟ್ಟಿದ್ರೆ ಜನ ಇನ್ನೂ ಅಭಿವೃದ್ಧಿ ಆಗೋರು. ಅದು ನಮಗೆ ಸಂಕಟ ತಡ್ಕೊಳಕ್ಕಾಯ್ತಲ್ಲ. ವರ್ಣ ಕ್ಷೇತ್ರದ ಜನ ನಾವು ಹಿಂಗಾಗಿ ಅಂದರೆ ಬಡವ್ರಿಗೆ ಭಾಳ ಕಾಳಜಿ ವಹಿಸಿ ಮಾಡ್ತಾರೆ. ಬಡವ್ರಿಗೆ ಭಾಳ ಕಾಳಜಿ ವಹಿಸಿ ಅವ್ರ ಕೆಲಸ ಏನೇ ಇದ್ರೂ ಬಡವರು ಫಸ್ಟು ಅಂತ ನೋಡ್ತಾರೆ. ದೊಡ್ಡವ್ರು ನೋಡಲ್ಲ, ಬಡವ್ರನ್ನೇ ನೋಡೋದು. ಅದನ್ನ ಬಗ್ಗೆ ನಾವು ಭಾಳ ಹೆಮ್ಮೆ ಪಡ್ತೀವಿ. ಸಾಯೋವರೆಗೂ ನಾವೇ ಅಧಿಕಾರದಲ್ಲಿ ಇರಬೇಕು ಅಂತ ಯಾವತ್ತೂ ನಮ್ಮ ಸಾಹೇಬ್ರು ಅಂದ್ಕೊಂಡಿಲ್ಲ. ಅವ್ರು ಇವತ್ತು ನುಡಿದಂತೆ ನಡೆದಾರ. ಅವ್ರಿಗೆ ಅಭಿಮಾನ ಏನಪ್ಪ ಅಂತ ರಾಜ್ಯದ ಜನತೆ ವಿಶ್ವಾಸ ಗಳಿಸ್ಕೊಂಡು ಮುನ್ನಡೆಸ್ಕೊಂಡು ಇವರು ಹೋಗ್ಬೇಕು. ಈಗ ಬಂದಿರ್ತಕ್ಕಂಥವ್ರು ಇಲ್ಲ ಅಂತ ಹೇಳಲ್ಲ, ನುಡಿದಂತೆ ನಡೆದಾರ. ಆದರೂ ಇವರು ಸಾಹೇಬ್ರು ಕೊಡಬೇಕಾದ ಗೌರವ ನಮ್ಮ ಡಿ ಕೆ ಸಾಹೇಬ್ರು ಹೆಂಗಪ್ಪ ಅಂದ್ರೆ ಮೈಸೂರು ಜಿಲ್ಲೆ ವರ್ಣ ಕ್ಷೇತ್ರನ ಇವು ಸಾಹೇಬ್ರು ಹೆಂಗ ನನ್ನ ತಮ್ಮನ ಕೊಟ್ಟನೆ ಅಂತ ಹೇಳ್ತಾರದು. ಈಗ ಇವತ್ತು ಅವರು ನನ್ನ ತಮ್ಮ ಅಂತ ಕಣ್ಣೀರು ಕಚ್ಕೊಂಡಿರೋದು. ಏನೇ ಅದು ನಿನ್ನ ಜೊತೆಲಿದ್ದೀನಿ ಕಣೆ, ನಾನು ಸಹಕಾರ ಕೊಡ್ತೀನಿ ಅದು ದ್ವೇಷ ಕೊಟ್ಟಿಲ್ಲ. ಕಣ್ಣೀರು ಇಟ್ಕೊಂಡು ನಾ ಏನೇ ಸಹಕಾರ ಇದ್ರು ನಾನು ಸಹಕರಿಸ್ತೀನಿ, ನಿನಗೆ ನಾನು ನಿಮ್ಮ ಜೊತೆಲಿರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ, ಏನೇ ಇದ್ರು ನಮ್ಮ ಬಂದು ಕೇಳಿ ನಾನು ಸಹಕರಿಸ್ತೀನಿ ಅಂತ ಅಂದಾಗ ಡಿ ಕೆ ಸಾಹೇಬ್ರು ತಪ್ಪು ಕಣ್ಣಿಟ್ರು, ಅವರು ಕಣ್ಣಿಟ್ರು. ಅವೆರಡೂ ಕಣ್ಣಿಟ್ಟಿರೋದಕ್ಕಿಂತ ಹೆಚ್ಚಾಗಿ ಮೈಸೂರು ಜಿಲ್ಲೆ ವರ್ಣ ಕ್ಷೇತ್ರ, ಮೈಸೂರು ಜಿಲ್ಲೆ ಇದಾಗಿ ರಾಮನಗರದವ್ರು ಬರಲಿ, ಕನಕಪುರದವ್ರು ಬರಲಿ, ಯಾರೇ ಬರಲಿ, ಉತ್ತರ ಕರ್ನಾಟಕ ಜೀವರ್ಗಿಂದ ಬಂದರೂ ಸಹ ನಮ್ಮ ಸಾಹೇಬರು ಮಾನ್ಯತೆ ಕೊಟ್ಟಿದ್ದಾರೆ. ಇವರು ಹೆಚ್ಚಿನ ಮಾಹಿತಿ ಮೈಸೂರು ಜಿಲ್ಲೆ ವರ್ಣ ಕ್ಷೇತ್ರಕ್ಕೆ ಕೊಟ್ಟರೆ ಇವ್ರಿಗೆ ಅಪಾರವಾಗಿ ಇವರು ನಮಗೆ ಗೌರವ ಕೊಡೋದಿಲ್ಲ, ಕ್ಷೇತ್ರಕ್ಕೆ ಗೌರವ ಕೊಡೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ನುಡಿದಂಥ ನಡೆದವ್ರಿಗೆ ಗೌರವ ಕೊಟ್ಟಾಗುತ್ತೆ. ಅದು ಡಿ ಕೆ ಸುರೇಶ್ ಸಾಹೇಬ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಡಿ ಕೆ ಸಾಹೇಬ್ರು ಇರ್ಬೋದು. ಇಬ್ಬರು ಸೇರಿ ಅಣ್ಣ ತಮ್ಮದಿರಿಬ್ರು ನೀವು ಇದ್ದೀರಿ, ಅಧಿಕಾರ ಬೇಕು, ನೀವು ಶ್ರಮ ಬಿದ್ದಾರೆ, ಮೇಕದಟ್ಟು ಮಾಡಿದ್ದಾರೆ, ನಿಮ್ಮ ಶ್ರಮ ಇದೆ, ನಿಮ್ಮ ಪ್ರತಿಫಲ ಇದೆ, ನಿಮ್ಗೆ ಇಲ್ಲ ಅಂತ ಹೇಳಲ್ಲ ನಾವು. ಆದರೆ ಏನಪ್ಪ ನಮ್ಗೆ 28ಕ್ಕೆ ಸಂಪೂರ್ಣವಾಗಿ 5 ವರ್ಷ ಇದು ಅವಶ್ಯಕತೆ ನಿಮಗೂ ಸಿಕ್ತಿತ್ತು. ಆದರೂ ಆಕಸ್ಮಿಕ ಇದು ಬಿಡಿ ದುಡ್ದಂತೆ ನಡೆದೀವಿ. ಅದು ಮಾತುಕತೆ ಆಗಿದ್ದ ಬಿಟ್ಟಿದ್ದ ನಾವು ಏನೋ ಡೆಲ್ಲಿಗೆ ಬಂದಿರಲಿಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಅಂತ ಹೇಳಿದ್ರೆ. ಆದರೆ ಒಂದು ಇದರಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತೇನಪ್ಪ ಅಂದರೆ 2 ದಿನದಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ರು ರಾಹುಲ್ ಗಾಂಧಿ ಅವರು. ಪಾಪ ಅವರು 2 ದಿನದಲ್ಲಿ ಕೊಡಬೇಕು ಅಂದರು. ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಮುಂದೆ ಏನಾಗದೆ ತೆಗೆದ ಗೊತ್ತಿಲ್ಲ. ಅವ್ರು ಏನಂದರೆ 2 ದಿನದಲ್ಲಿ ಕೊಡಬೇಕು ಅನ್ನಲ್ಲ. 40 ವರ್ಷ ಆಳಿರ್ತಕ್ಕಂಥ ರಾಜಕಾರಣಿನ ಕುಣ್ಸ್ಕೊಂಡು 35 ನಿಮಿಷ 2 ದಿನದಲ್ಲಿ ಕೊಡಬೇಕು ಅಂತ ನೀವು ಕ್ರಾಸ್ ಮಾಡಲ್ಲ. ಅದು ಭಾಳ ದೊಡ್ಡ ತಪ್ಪು. ನೀವು ಹೈಕಮಾಂಡ್ ಆಗಿ ಸ್ವಾಮಿ, ಈ ಕಾಂಗ್ರೆಸ್ ಏನು ಮಾಡೋದು ಅಂತಂದರೆ ಹುಚ್ಚ ಕಾಂಗ್ರೆಸ್. ಯಾಕೆ ಹೇಳಿ, ಒಂದು ಒಳ್ಳೆ ಮಾಸ್ ಲೀಡರ್ನ ಕಳ್ಕೊತಾವ್ರೆ. ಯಾಕಂತಂದರೆ ಇವತ್ತು ಸಿದ್ದರಾಮಯ್ಯ ಅಂದರೆ ಹೈಕಮಾಂಡ್ ಅಂದರೆ ಸಿದ್ದರಾಮಯ್ಯ ಹೇಳಿದ ತಕ್ಷಣ ನೋಡಿ ಕಾಂಗ್ರೆಸ್ಸಲ್ಲಿ 1 ಸೀಟು ಬರಲ್ಲ. ಯಾಕಂತೀರ ಗೊತ್ತಾ? ಇವತ್ತು ಅಹಿಂದ ಕಟ್ಕೊಂಡಿರೋರು ಸಿದ್ದರಾಮಯ್ಯ, ಅಹಿಂದನೇ ಹಿಂದೆ ಇರೋದು ಸಿದ್ದರಾಮಯ್ಯ. ಜಾತಿವಾದ ಅಲ್ಲ ಸಿದ್ದರಾಮಯ್ಯ ಅವರು, ಅಹಿಂದ ಸಿದ್ದರಾಮಯ್ಯ. ಇವತ್ತು ಸಿದ್ದರಾಮಯ್ಯ ಅಂದ್ಬಿಟ್ರೆ ಸಾಕು, ಇಡೀ ಕರ್ನಾಟಕ ಅಲ್ಲಾಡ ಅಂತ ಪವರ್ಫುಲ್ ಲೀಡರ್, ಮಾಸ್ ಲೀಡರ್ ಅಂತ ಹೇಳ್ಬೋದು. ಅಂಥ ಒಂದು ಟಗರ್ನ ಈ ಕಾಂಗ್ರೆಸ್ಸು ಯಾಕೆ ಕಳ್ಕೊತಿದೆ ಅಂತ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ CM ಆಗಬೇಡ ಅಂತ ಏನಿಲ್ಲ, ಆಗಬೇಕು. ಅವ್ರಿಗಿನ್ನೂ ಚಿಕ್ಕ ವಯಸ್ಸಿದೆ. 2028 ತನಕ ಮಾನ್ಯ ಸಿದ್ದರಾಮಯ್ಯನ ಜೊತೆಗೆ ಹಾಕೊಂಡು ಇನ್ನೂ ಜನಗಳನ್ನೆಲ್ಲ ರಕ್ಷಣೆ ಮಾಡ್ಕೊಂಡು ಇನ್ನೂ ಜನಗಳಿಗೆ ಏನೇನು ಅಹಿಂದ ನಮ್ಮ ಹಿಂದೂಗಳಿಗೆ ಇನ್ನೂ ಏನೇನು ಮಾಡಬೇಕು ಅನ್ನೋದು ಬ್ಯಾಲೆನ್ಸ್ ಇತ್ತು ಅವ್ರ ತಲೆಯಲ್ಲಿ. ಇಬ್ಬರೂ ಕೂತ್ಕೊಂಡು ಜೋಡಿ ಎತ್ಕೊಳ್ಳಾಗ ಆ ಜೋಡಿ ಎತ್ಕೊಳ್ಳೋ ಅಂತ ಹೇಳ್ದಾಳೆ ನಾನು. ಆ ಜೋಡಿ ಎತ್ಕೊಳ್ಳಿ ಇಬ್ಬರು ಕೂತ್ಕೊಂಡು ಒಳ್ಳೆ ನಿರ್ಧಾರಕ್ಕೆ ಬಂದು ಹಿಂದೂ ಧರ್ಮದ ಬಗ್ಗೆ ಯಾರೇ ಆಗಲಿ ಸಮಾನತೆಗೆ ಇನ್ನೂ ಮಾಡೋದಿತ್ತು ಸರ್. ಸಿದ್ದರಾಮಯ್ಯರು ಹಳ ಹುಲಿ ಭಾರಿ ತಲೆ ಇದೆ ಅವ್ರಿಗೆ. ಯಾಕಂದ್ರೆ ಅವರು ಕ್ರಿಮಿನಲ್ ಲಾಯರು. ಅವ್ರ ಜೊತೆಲಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಇನ್ನೂ ಸೂಪರಾಗಿರೋದು. ಸಿದ್ದರಾಮಯ್ಯವ್ರು ಇನ್ನೊಂದು ವರ್ಷ ಇದ್ರೆ ಸರ್, ಇನ್ನೊಂದು ಚೂರಲ್ಲಿ ಏನು ಎಡವಟ್ಟಾಗಿದೆ ಅಂದರೆ ಸಿದ್ದರಾಮಯ್ಯ ಅಪ್ಪಾಜಿ ಅವ್ರದ್ದು ಎಲ್ಲ ಒಂದೇ ಇದಕ್ಕೆ ಜಾತಿಗೆ ಓಲೈಕೆ ಮಾಡ್ಕೊಂಡಿದ್ದಾರೆ ಅಂತ ಕೆಲವು ಜನಗಳು. ಆ ಒಂದು ಬಿಟ್ಟಿರೋ ಸಿದ್ದರಾಮಯ್ಯವ್ರು ಇವತ್ತು ಇದ್ಯಾವ್ದ್ರಿ ಪ್ರಾಧಾನ್ಯ ಐತೆ ಇದ್ರು ಏನು ಹೇಳಿ, ನಿಜವಾಗ್ಲೂ ಪ್ರಾಧಾನ್ಯ. ಯಾಕಂದ್ರೆ ಹೇಳಿ ಸಮಾನತೆ ಇದ್ರೆ ಎಲ್ಲೋ ಒಂಚೂರು ಎಡವಟ್ಟಾಯಿತು ಅನ್ಕೋತೀನಿ. ನಾನು ಸಿದ್ದರಾಮಯ್ಯನ ಅಭಿಮಾನಿನೂ ಕೂಡ. ಯಾಕಂತಂದರೆ ನಾವು ಇದೇ ಮಾನ್ಯ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಾನೇ ಇಲ್ಲಿ ಸಿದ್ದರಾಮಯ್ಯನ ಪರ ಡ್ಯಾನ್ಸ್ ಮಾಡಿದೆ, ಕುಣ್ದೆ, ಹಾಡಿದೆ, ಹೊಗಳ್ದೆ. 5 ವರ್ಷ ಇರ್ತಾರೆ ಅಂದ್ಕೊಂಡೆ. ಇರಬೇಕಾಯ್ತು ಪಾಪ. ಅಂಥ ಮಾಸ್ ಲೀಡ್ರನ್ನ ಕಾಂಗ್ರೆಸ್ನವ್ರು ಎಲ್ಲೋ ಮಾಣಿಕ್ಯನ ಕಳ್ಕೊಬಿಟ್ರಲ್ಲ ಅಂತ ಹಂಗನ್ನೋಕೋರು. ಏನಪ್ಪ ಇವಮ್ಮ ಡಿ ಕೆ ಶಿವಕುಮಾರ್ ಇಲ್ಲ ನೋ ಡಿ ಕೆ ಶಿವಕುಮಾರ್ಗೆ ಏಜ್ ಇತ್ತು ಸರ್. ಇನ್ನು 2028ಗೆ
ಮಾನ್ಯ ಮುಖ್ಯಮಂತ್ರಿ ಆಗ್ಬೋದಾಯ್ತು ಡಿ ಕೆ ಶಿವಕುಮಾರ್ ಅವರು. ಸ್ವಲ್ಪ ಎಲ್ಲೋ ದುಡುಕ್ಬಿಟ್ರು ಸರ್. ಮಾಸ್ ಲೀಡರು, ಮಾಸ್ ಕನ್ನಡ ರಾಮಯ್ಯ ಯಾರೇಳಿ, ಲೀಡರ್ ಇಸ್ ಲೀಡರ್, ಸಿಂಹಾದ್ರಿ ಸಿಂಹ. ಇಂಥ ಲೀಡರ್ನ ಕಳ್ಕೋಬಾರ್ದಾಗಿತ್ತು. ಯಾಕಂತಂದರೆ ಹಿರಿ ಜೀವ ಸಿದ್ದರಾಮಯ್ಯವ್ರಿಗೆ ಗೌರವ ಕೊಟ್ಟು ಅವ್ರು ಕೊಡ್ತೀನಿ ಅಂದಿದ್ರು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರಲಿ ಬಿಡಿ ಸರ್, ಇನ್ನೂ 2 ವರ್ಷ ನೀವು ಹಿರಿ ಅಂದಿದ್ರ. ಇವತ್ತು ಡಿ ಕೆ ಶಿವಕುಮಾರ್ಗೆ ಒಂದು ಒಳ್ಳೆ ನೇಮ ಬರೋದು, ಫೇಮ ಬರೋದು. ಸಿದ್ದರಾಮಯ್ಯ ಒಂದು 2 ವರ್ಷ ಇರ್ತಿದ್ರು, ಇನ್ನೂ ಏನೋ ರಾಜ್ಯಕ್ಕೆ ಕೊಡುಗೆಗಳಿತ್ತು ನೋಡಿ. ಮಾನ್ಯ ಡಿ ಕೆ ಶಿವಕುಮಾರ್ ಇನ್ನೂ ಕೊಡುಗೆ ಇದೆ ಸಿದ್ದರಾಮಯ್ಯನವ್ರ ಹತ್ರ, ಅದನ್ನು ನೀವು ಬಳಸ್ಕೊಳ್ಳಿ. ಯಾಕೆ ಅಂದ್ರೆ ಅಹಿಂದ ಸಿದ್ದರಾಮಯ್ಯ ಸರ್, ಅವರಿಂದ ಕರ್ನಾಟಕ ಇದೆ, ಮಾಸ್ ಲೀಡ್ರು ಸರ್ ಅವರು. ಅವ್ರನ್ನ ನೋಡಿ, ಹೋದ ಸರಿ 2013ರಲ್ಲಿ ಇದೇ BJPನ ಕಳ್ಕೊಂಡು BJP ಹಾಳಾಗೋಯ್ತು. ಯಾರನ್ನ, ಯಡಿಯೂರಪ್ಪರನ್ನ ಕಳ್ಕೊಂಡು. ಇವತ್ತು ಸಿದ್ದರಾಮಯ್ಯರ ಕಳ್ಕೊಂಡು ಕಾಂಗ್ರೆಸ್ ಹಾಳಾಗ್ಬಿಡ್ತದೆ. 2028 ಕಾಂಗ್ರೆಸ್ ಅಲ್ಲ, ಬರೋದೇ ಇಲ್ಲ ಕಾಂಗ್ರೆಸ್ಸು. ನೋಡಿ, ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಹೊಂಟೋಯ್ತದೆ. ಮುಖ್ಯಮಂತ್ರಿ ಆಗ್ಬೋದು ಯಾರು, ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಆಗಲಿ. ನನ್ನ ಕಡೆ ನನಗಿಂದ ಒಂದು ಖುಷಿ ಇದೆ, ಆಗಲಿ ಯಾರಾದ್ರೇನು ಸಹ ರಾಜ್ಯನ ಚೆನ್ನಾಗಿ ನಡೆಸ್ಕೋಬೇಕು. ಅದಷ್ಟೇ. ನಮ್ಮ ಜನಗಳಿಗೆ ಒಳ್ಳೊಳ್ಳೆ ಭಾಗ್ಯಗಳು ಕೊಡಬೇಕು, ಒಳ್ಳೊಳ್ಳೆ ಸಂಸಾರದಲ್ಲಿ ಕೊಡಬೇಕು, ಒಳ್ಳೊಳ್ಳೆ ನೀಟಾಗಿರೋ ಒಂದು ಕೆಲಸ ಕೊಡಬೇಕು ಜನಗಳಿಗೆ. ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಏನಾರು ಅಭಿವೃದ್ಧಿ ಕೊಡ್ಬೋದು. ಆದರೆ ನಮ್ಮ ಮಾಸ್ ಲೀಡ್ ಇಟ್ಕೊಂಡು ಮಾಡ್ಬೋದಾಯ್ತೇನೋ ಅಂತ ಎಲ್ಲೋ ಒಂದು ಕಡೆ ಎಲ್ಲೋ ಬೇಜಾರಾಯ್ತಾ ಇದೆ. ಅನ್ಯವಾಗಿ ಸಿದ್ದರಾಮಯ್ಯನವ್ರು ಕಳ್ಕಂದ್ರೆ ಎಷ್ಟು ಜನ ಹೋಗ್ಬಿಡ್ತದೆ ನೋಡಿ. ಕುರುಬಾಸ್ ಹೊಂಟೋಗ್ಬಿಡ್ಬೋದು, ಲಿಂಗಾಯತ್ ಸಮಾಜ ಹೋಗ್ಬಿಡ್ಬೋದು, ಮುಸ್ಲಿಂ ಸಮಾಜ ಹೊಂಟೋಗ್ಬಿಡ್ಬೋದು. ಆಮೇಲೆ ಏನು ಮಾಡ್ತೀರಿ? ಅದಕ್ಕೆ ಸ್ಟೇಟ್ಮೆಂಟ್ ಕೊಡೋಗಿದ್ರೆ ಮಾನ್ಯ ಇದು ಡಿ ಕೆ ಶಿವಕುಮಾರ್ ಹೇಳೋದು, ದಯಮಾಡಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸಿದ್ದರಾಮಯ್ಯ ಪೈಜವ್ರನ್ನ ನೀವು ನಿಜವಾಗ್ಲೂ ಕೊಡ್ತಿದ್ದಾರೆ ಸಂತೋಷವಾಗಿ ಕೊಡ್ತಿದ್ದಾರೆ ನೀವು ಹಿಂದೆ ಏನು ಹಿಂದೆ ಹೋಗ್ಬಿಟ್ಟದೇನೋ ಅನ್ನೋದೊಂದು ಭಯ ಎಲ್ಲೋ ಇದೆ. ಹಾಗಾಗಿ ನಮ್ಮ ಜೊತೆಲಿರಿ ಸರ್. 2028ಕ್ಕೆ ನನ್ನ ಮುಖ್ಯಮಂತ್ರಿ ಮಾಡಿ ನೀವು ಇಳಿ ಅಂದಿದ್ರ. ಸೂಪರ್ ಡಿ ಕೆ ಶಿವಕುಮಾರ್ ಆಗಿರೋರು. ಡಿ ಕೆ ಶಿವಕುಮಾರ್ ಆಗಬೇಡ ಅಂತ ಯಾರು ಹೇಳಲ್ಲ ಸರ್. ಅವ್ರದಂತ ಅಭಿಮಾನಿ ಇರ್ತಾರೆ. ಯಾಕೊಳ್ಳಿ, ಡಿ ಕೆ ಶಿವಕುಮಾರ್ಗೂ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಮುಕ್ಕಾಲು ಭಾಗ ಅಲ್ಲ, ಒಂದು ಭಾಗ ಸಿದ್ದರಾಮಯ್ಯನಿಗಿದ್ದಾರೆ ಸರ್. ಒಂದು ಭಾಗದಲ್ಲಿ ಕಾಲು ಭಾಗ ಮಾನ್ಯ ಡಿ ಕೆ ಶಿವಕುಮಾರ್ಗಿದ್ರೆ, ಮುಕ್ಕಾಲು ಭಾಗ ಸಿದ್ದರಾಮಯ್ಯನಿಗವ್ರೆ. ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಕೇಳ್ಕೊಳ್ಳೋದೇನೋ, ಇಷ್ಟು ಬೇಗ ಕೇಳಬಾರ್ದಾಗಿತ್ತು ಅನ್ನೋದೊಂದೇ ಸರ್. ಇನ್ನೇನಿಲ್ಲ, ಎಲ್ಲರಿಗೂ ಸಮಾನಾಗಿರಲಿ. ಇನ್ನೂ ಅಂಗೀಕಾರ ಆಗಿಲ್ಲ. ರಾಜೀನಾಮೆ ಕೊಟ್ಟಿರ್ಬೋದು ಮಾನ್ಯ ಸಿದ್ದರಾಮಯ್ಯವರು, ಆದರೆ ಇದು ಅಂಗೀಕಾರ ಆಗಿಲ್ಲ. ಒಂದು ಕ್ಷಣ ಇದ್ದರೂ ಏನು ಬೇಕಾದ್ರೂ ಆಗ್ಬೋದು. ಇತಿಹಾಸದಲ್ಲಿ ನೋಡಬೇಕು ಸ್ಟಾರ್ ಹೆಂಗಿದೆ ಅಂತ. ನಮಸ್ತೆ ಕರ್ನಾಟಕ ಜನತೆ. ಸಿದ್ದರಾಮಯ್ಯನವರು ಈಗ ಎಲ್ಲ ಒಳ್ಳೆ ರೀತಿಯಿಂದ ಆಡಳಿತ ಮಾಡಿದರೆ ಮುಂದುವರೆದ್ರೆ ಏನು ಪರವಾಗಿಲ್ಲ. ಆದರೂ ಕೂಡ ಇವರು ಪಕ್ಷದಲ್ಲಿ ದುಡ್ದ ಸಂಬಂಧ ಸಿದ್ದರಾಮಯ್ಯ ಸಾಹೇಬರೇ ಅವರಿಗೆ ಅಧಿಕಾರ ಕೊಡಬೇಕಂತ ಒಂದು ಯೋಚನೆ ಮಾಡಿ ಏನೋ ತೀರ್ಮಾನ ಮಾಡಿರ್ಬೋದು. ಅವರು ಆಡಳಿತದಲ್ಲಿ ನೀವು ಕಂಡಂಗೆ ಡೆವಲಪ್ಮೆಂಟ್ ಆಗಿದೆ ಸರ್, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಸಿದ್ದರಾಮಯ್ಯ ಸಾಹೇಬರದಿಂದ ಎಲ್ಲ ಸಮಾಜದವರಿಗೂ ಕೂಡ ನ್ಯಾಯ ಸಿಗುವಂತೆ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಸಮಾಜದವರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ ರೀ ಎಲ್ಲ ಕಡೆ. ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದೆ, ರೋಡ್ಗಳಾಗಿವೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಅಜಯ್ ಸಿಂಗ್ ಸಾಹೇಬರಾಗಿರುವಂಥ ದಿವಂಗತ ಧರ್ಮ್ ಸಿಂಗ್ ಸಾಹೇಬರ ಮಗ ಅಜಯ್ ಸಿಂಗ್ ಸಾಹೇಬರಿಗೂ ಕೂಡ ಕಲ್ಯಾಣ ಕರ್ನಾಟಕದ ನಿಗಮದ ಮಂಡಳಿ ಆಗಿರೋದ್ರಿಂದ ಆ ಕಡೆ ಆ ರೂಪದಲ್ಲಿ ಕೂಡ ಅಲ್ಲಿ 5,000 ಕೋಟಿ ಹಣವನ್ನು ಕೊಟ್ಟು ಅಲ್ಲಿ ಡೆವಲಪ್ಮೆಂಟಿಗೆ ಕೂಡ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಒಂದು ಥರ ಬೇಜಾರು ಆಗ್ತಾಯಿದೆ. ಒಂಥರ ಡಿ ಕೆ ಶಿವಕುಮಾರ್ ಕೂಡ ಪಕ್ಷದ ಅಧ್ಯಕ್ಷ ಆಗಿ ಕೆಲಸ ಮಾಡಿದಾರಲ್ಲ, ಅವ್ರಿಗೆ ಕೂಡ ಅಧಿಕಾರ ಸಿಗಬೇಕನ್ನೋದು ಎಲ್ಲರದ್ದು ಒಂದು ಅಪೇಕ್ಷೆ ಇದೆ. ಎಲ್ಲ ಭಾಗದ ಎಲ್ಲ ಶಾಸಕರದು ಕೂಡ ಇರ್ಬೋದು ಅಂತ ನನಗೆ ಅನಿಸ್ತದೆ. ತುಂಬ ಬೇಜಾರಾಗ್ತಾ ಇದೆ. ಯಾಕಂದರೆ ನಾವು ಒಬ್ಬ ಕುರುಬ ಸಮಾಜದವರು. ಇವತ್ತು ನಮ್ಗೆ ಏನಂದ್ರೆ ಒಬ್ಬ ನಾಯಕರು ಇಲ್ದಂಗೆ ಆಗುತ್ತೆ. ನಮಗೆ ಒಂದು ದೊಡ್ಡ ನಾಯಕರಾಗಿದ್ದರು ನಾವು. ಅವರು ಹಾಕಿದ್ರು ಮಾರ್ಗದರ್ಶನದಲ್ಲಿ ಅವರು ಅನುಸರಿಸ್ಕೊಂಡು ನಾವೆಲ್ಲ ಸಣ್ಣ ಜನಗಳೆಲ್ಲ ಅವ್ರನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ಖಾಲಿತನ ಅನುಭವ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಇವತ್ತು ಅವರು ರಾಜೀನಾಮೆ ಕೊಡೋದು ನಮಗೇನು ಸಮಾಧಾನ ತರ್ತಾ ಇಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೋತೀನಿ. ನಾನು ಬಿಜಾಪುರ ಜಿಲ್ಲಾ ದೇವರಿಪುರಿಗೆ. ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೀನಿ.
ಸಿದ್ದರಾಮಯ್ಯವರಿಂದನೇ ನಾವೆಲ್ಲ ಬೆಳಕಿಗೆ ಬಂದಿರೋದು, ಮುನ್ನೆಲೆಗೆ ಬಂದಿರೋದು. ಇವತ್ತು ನಾವು ಅವರಿಲ್ಲ ಅಂದರೆ ನಮಗೆಲ್ಲ ಯಾರು ನಾಯಕರಿಲ್ಲ, ನಮಗೆಲ್ಲ ಯಾರು ಮಾರ್ಗದರ್ಶಕರು ಇಲ್ಲದಂಗೆ ಆಗುತ್ತೆ. ಅಂಥ ಹೊತ್ತಿನಲ್ಲಿ ನಮಗೀಗ ಅವರು ರಾಜೀನಾಮೆ ಕೊಡ್ತಾ ಇರೋದು ನಮಗೆ ತುಂಬ ಬೇಜಾರಾಗ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದಾಗಿತ್ತು. ಅವರು ಇನ್ನೂ 2 ವರ್ಷ ಅಧಿಕಾರದಲ್ಲಿ ಮುಂದುವರೆದಿದ್ರೆ 2028ಕ್ಕೆ ನಮ್ಮ ಪುನಃ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಎಲ್ಲ ಸಾಧ್ಯತೆ ಇತ್ತು. ನಮ್ಮ ರಾಹುಲ್ ಗಾಂಧಿಯವರು ಯಾವ ಒತ್ತಡಕ್ಕೆ ಮಣಿದು ಈ ನಿರ್ಧಾರ ತಗೊಂಡ್ರು ಅಂತ ಗೊತ್ತಿಲ್ಲ. ಇದು ಯಾವ ಥರದಲ್ಲಿ ಇದು ಮುಂದಿನ ದಿನಗಳಲ್ಲಿ BJPಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿ ಮಾಡ್ಬೋದು, ಅಥವಾ BJPಯವರು ಏನು ಒಂದು ದ್ವೇಷ ರಾಜಕಾರಣ ಮಾಡ್ತಾಯಿದ್ದಾರೆ, ಆ ದ್ವೇಷ ರಾಜಕಾರಣದಲ್ಲಿ ಈಗಾಗಲೇ ಏನು DK ಶಿವಕುಮಾರ್ ಅವರ ಮೇಲೆ ಇರುವಂಥ ಹಲವಾರು ಕೇಸ್ಗಳನ್ನು ಮರುಸೃಷ್ಟಿ ಮಾಡಿ ಒಂದು ರನ್ನಿಂಗ್ ಮುಖ್ಯಮಂತ್ರಿನ ಬಂಧಿಸೋಂಥದ್ದು ಅಥವಾ ಅವ್ರನ್ನ ಪದಚ್ಯುತಿಗೊಳಿಸೋಂಥದ್ದು ಹಲವಾರು ಸಾಧ್ಯತೆಗಳಿದ್ದು ಕರ್ನಾಟಕ ರಾಜ್ಯದಲ್ಲಿ ಒಂದು ಏನು ಅರಾಜಕತೆ ಸೃಷ್ಟಿ ಮಾಡಿ ಅವಧಿಪೂರ್ಣ ಚುನಾವಣೆ ಆಗೋದಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ದಾರಿ ಮಾಡಿಕೊಟ್ಟು ಕರ್ನಾಟಕ ರಾಜಕಾರಣ ದಿಕ್ತಪ್ಪಿಸಿದ್ದಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಕೊಡೋದ್ರಲ್ಲಿ ಅರ್ಥ ಇಲ್ಲ, ಬಟ್ ಏನು ಹೈಕಮಾಂಡ್ ಏಕ್ದಮ್ ಡಿಸಿಷನ್ ತೊಗೊಬಾರ್ದಾಗಿತ್ತು. ಇನ್ನೂ ಕೆಲವು ಮುಖಂಡರುಗಳು ಕರೆಸಿ ಮಾತಾಡಿ ಡಿಸಿಷನ್ ತೊಗೊಬೇಕಾಗಿತ್ತು. ಇವ್ರು ಏಕಾಏಕಿ ಮುಂದಿನ ದಿನಗಳಲ್ಲಿ ಆಗೋಂಥ ಅನಾಹುತಗಳಿಗೆ ಕಾರಣ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ 28ರಲ್ಲಿ 100ಕ್ಕೆ 100 ಗೆಲ್ಲೋ ಚಾನ್ಸಸ್ ಇತ್ತು. ಅದನ್ನೆಲ್ಲ ಈ ಮುಖಾಂತರ ಹಾಳು ಮಾಡ್ತಾಯಿದ್ದಾರೆ ಏನೋ. ಅದರಿಂದ ಈಗಲಾದರೂ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನ ಮತ್ತೆ ಒಂದು ವರ್ಷನೋ ಅಕಸ್ಮಾತ್ ಇನ್ನೂ 2 ವರ್ಷನೋ ಇದ್ದು ಮುಂದಿನ ದಿನಗಳಲ್ಲಿ ಏನು ಬೇಕೋ 28ಕ್ಕೆ ಅವ್ರ ಜವಾಬ್ದಾರಿ ಕೊಟ್ಟು ಏನು ಬೇಕೋ ಮುಂದುವರಿಲಿ. ಅವಾಗ ನಮ್ಮ ಸರ್ಕಾರ ಉಳಿತದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿತದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಇಷ್ಟು ಹೇಳಿ ನಾನು ಇಷ್ಟಪಡ್ತೇನೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. 3 ವರ್ಷದಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳು ಏನು ಮ್ಯಾನಿಫೆಸ್ಟೋ ಇತ್ತು ಅದನ್ನೆಲ್ಲ ಮಾಡಿದ್ದಾರೆ. ಅಹಿಂದ ನಾಯಕರು ಇವರಿಗೆ ರಾಹುಲ್ ಗಾಂಧಿ ಅವರಿಗೆ ಅರಿವಿರಬೇಕಾಗಿತ್ತು. ಅನಿರೀಕ್ಷಿತವಾಗಿ ಅವರು ಈ ನಿರ್ಧಾರ ತಗೊಂಡಿದ್ದಾರೆ. ಇದರ ಪರಿಣಾಮ 28ರಲ್ಲಿ ಚೆನ್ನಾಗಿ ಬೀರುತ್ತೆ ಅಷ್ಟು ಹೇಳ್ಬೋದು ನಾವು. ಇದು ದೊಡ್ಡ ಮೋಸ ಆಗಿದೆ. ನಮ್ಮ ನಾಯಕರಿಗೆ ಸಿದ್ದರಾಮಯ್ಯವ್ರಿಗೆ ದಿಢೀರ್ ಆಘಾತ ಕೊಟ್ಟಿದ್ದಾರೆ. ಅವರೇನು ಮಾತಾಡೋಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಅವರ ಅಪ್ಪಟ ಅಭಿಮಾನಿ, ಚಿಕ್ಕ ವಯಸ್ಸಿಂದ ಅವರ ಅಹಿಂದ ಪರವಾದಂಥ ಹೋರಾಟಗಳಿಂದ ಆ ಟೈಮಿಂದ ನಾವು ಓಡಾಡ್ಕೊಂಡು ಬಂದವರು. ಪ್ರಜಾವಾಣಿಯಲ್ಲಿ ಸಣ್ಣದಾಗಿ ಒಂದು ಆರ್ಟಿಕಲ್ ಬರೋದು ಚಿಕ್ಕದಾಗಿ ಅಹಿಂದ ಹೋರಾಟ ಅಂತ, ಬಡವರ ಪರವಾಗಿ ಎಲ್ಲ. ಅವರು JDS ಪಕ್ಷ ಬಿಟ್ಟ ಮೇಲೆ ಒಂದು ಬಡವರ ಪರವಾದಂಥ ಶೋಷಿತರ ಪರವಾದಂಥ ಕಟ್ಟಿ ಇದು ಮಾಡಿದ ಅವಾಗಲಿಂದನೂ ನಾವು ಹೋರಾಟಗಾರರು. ಮತ್ತು ನಾವು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಕೃಷ್ಣ ಬೈರೇಗೌಡರು ಕ್ಷೇತ್ರದವರು, ಜಕ್ಕೂರು ವಾರ್ಡವರು. ನಾವು ಯೂತ್ ಕಾಂಗ್ರೆಸ್ಸಿಂದ ಭಾಳ ಆವಾಗಲಿಂದ ಒಂದು 18 ವರ್ಷ ಸತತವಾಗಿ ನಾವು ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ವಿ. ಆಗ್ಲಿಂದನೂ ಕೂಡ ಇಂಚೆ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಏನು ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿ ಆಗಿದ್ದರು, ಗಾರ್ಬೇಜ್ ಸಿಟಿ ಬ್ಯಾಂಗ್ಳೂರು ಅಂತ ಅಂದ್ಬಿಟ್ಟು ದೊಡ್ಡ ಪ್ರೊಟೆಸ್ಟ್ ಆಗಿತ್ತು. ಆಗಲೂ ಕೂಡ ನಾವು ಸಾಹೇಬ್ರ ಜೊತೆಲೂ ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ನಾವು ಅರೆಸ್ಟ್ ಆಗಿದ್ದೀವಿ. ನಾವು 50 ಜನ ಒಂದಿದ್ರಲ್ಲಿ ನಮ್ಮೊಬ್ಬರು ಲೀಡರ್ ಶಿವಕುಮಾರ್ ಅವರ ಜೊತೆಯಲ್ಲಿ ನಾವು ಸಕ್ರಿಯವಾಗಿ ಹೋರಾಟಗಳನ್ನ ಯೂತ್ ಕಾಂಗ್ರೆಸ್ಸಲ್ಲಿ ಮಾಡ್ಕೊಂಬಂದವರು. ಆದರೆ ಇವತ್ತೊಂದು ದಿವಸ ಹೇಳ್ತಾ ಇದ್ದೀನಿ, ಇವತ್ತೇನಾದರೂ ಸಾಹೇಬರು ರಾಜೀನಾಮೆ ಕೊಟ್ಟರೆ ರಾಮರಾಜ್ಯ ಅಂತ ಏನಂತಾರೆ, ನಾವು ರಾಮ ಸೀತೆ ಅವನ್ನೆಲ್ಲ ನೋಡಿಲ್ಲ. ನಾವು ಕಣ್ಣಲ್ಲಿ ನೋಡಿರೋದು ಬಡವರ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ ಸಂವಿಧಾನಿಕವಾಗಿ ನಡ್ಕೊತಾ ಇದ್ದಂಥ ಒಬ್ಬ ಏಕೈಕ ವ್ಯಕ್ತಿ ಏನಾದ್ರೂ ರಾಜಕಾರಣದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ. ಅವ್ರೇನಾದರೂ ರಾಜಕೀಯದಲ್ಲಿ ಈ ಬದಲಾವಣೆ ಏನಾದರೂ ಆಯಿತು ಅಂತಂದರೆ, DK ಶಿವಕುಮಾರ್ ಅವರು ಏನಾದರೂ ಬಂದರು ಅಂತಂದರೆ ಖಂಡಿತವಾಗ್ಲೂ ರಾಮರಾಜ್ಯ ಅನ್ನೋದು ಇವತ್ತು ಕೊನೆ. ನಾಳೆಯಿಂದನೇ ಒಂದು ಹಳೆಯ ಚಿತ್ರದ ಒಂದು ಹಾಡು ಜ್ಞಾಪಕ ಬರ್ತಾ ಇದೆ, ಕಳ್ಳ 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 ಕಳ್ಳರು ನಾವೆಲ್ಲರೂ ಅಂತ ಅಸೆಂಬ್ಲಿಲಿ. ಆ ಒಂದು ಸನ್ನಿವೇಶನ ಖಂಡಿತವಾಗ್ಲೂ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಸದ್ಯದಲ್ಲೇ ನೋಡ್ತೀರಾ. ಖಂಡಿತವಾಗ್ಲೂ ಇದು ಪ್ರಜಾಪ್ರಭುತ್ವದಲ್ಲಿ ಆಗ್ತಾ ಇರೋಂಥ ಬಹುದೊಡ್ಡ ಮೋಸ. ಮತ್ತು ಇದರಿಂದ ನಾವು ಖಂಡಿತವಾಗ್ಲೂ ನಾವು ಶೋಷಿತರು, ನೊಂದವರ ಪರವಾಗಿರುವಂಥವ್ರು ಯಾರು ಕೂಡ ಇದನ್ನು ಕ್ಷಮಿಸಲ್ಲ. ಜೈ ಸಿದ್ದರಾಮಯ್ಯ. ನಾವಿದ್ದೀವಿ ಸಿದ್ದರಾಮಯ್ಯನ ಜೊತೆಲಿ. ನಾವು ಸಾಯೋ ತನಕನೂ ನಿಮ್ಮ ಅಭಿಮಾನಿ ಸರ್. ನಾವು ಸಾಯೋ ತನಕನೂ ಬಡವರು ಏನಿದ್ರೆ ನಾವು ಸಾಯೋ ತನಕನೂ ನಿಮ್ಮ ಅಭಿಮಾನಿ, ನಾವು ಉಸಿರಿರೋ ತನಕ ನಿಮ್ಮ ಅಭಿಮಾನಿ ಸರ್. ನಿಮ್ಮಂತಹ ಒಂದು ಕಾಳಜಿ ಇರೋಂಥ ವ್ಯಕ್ತಿ, ಬಡವರು ಪರವಾದಂಥ ವ್ಯಕ್ತಿ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ರಾಜಕೀಯದಲ್ಲಿ ಹೇಳ್ತಿರೋದು ಯಾವುದೇ ಪಕ್ಷ, JDS ಆಗಲಿ, BJP ಆಗಲಿ, ಕಾಂಗ್ರೆಸ್ ಯಾವ ಪಕ್ಷದಲ್ಲೂ ನಿಮ್ಮಂಥವ್ರು ಬಂದಿಲ್ಲ, ಮುಂದೇನು ಬರೋದಿಲ್ಲ. ನೀವೇ ಕೊಂಡೆ ನಿಮಗೇನಾದರೂ ಅನ್ಯಾಯ ಆಯಿತು ಅಂತಂದರೆ ಈ ರಾಜ್ಯನೂ ಉದ್ಧಾರ ಆಗಲ್ಲ. ಬಡವರು ಹೊಟ್ಟೆ ಮೇಲೆ ಎಲ್ಲ ತಣ್ಣೀರು ಬಟ್ಟೆ
ಚೆಚ್ಕೊಬೇಕು ಎಲ್ಲ ತಲೆಗಳು. ಇದು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಏನಾದ್ರೂ ಈ ರಾಜೀನಾಮೆ ಕೊಟ್ಟರು ಅಂತಂದರೆ ಮುಗೀತು, ನಮ್ಮ ರಾಜ್ಯದ ಗತೆ ಅದೂ ಗತಿ. ನಮಸ್ಕಾರ. ಇವತ್ತು ಒಂದು ಕರಾಳ ದಿನ ಅಂತಲೇ ಅನ್ಬೋದು. ಯಾಕಂದರೆ ಒಂದು ಶೋಷಿತ ಸಮುದಾಯ, ಹಿಂದುಳಿದ ಸಮುದಾಯದ ಜನಾಂಗಗಳ ಬೆನ್ನೆಲುಬನ್ನು ಇವತ್ತು ಮುರಿದಂಗೆ ಆಗೋಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಿಜಕ್ಕೂ ಒಬ್ಬ ಸಾಮಾಜಿಕ ನ್ಯಾಯ, ತಳ ಸಮಾಜದ ಜನರನ್ನು ಒಂದು ಮೇಲೆತ್ತುವ ಒಂದು ಧೀಮಂತ ನಾಯಕನ್ನು ಇವತ್ತು ನಾವು ಅವರ ಅಧಿಕಾರನ ಒಂದು ಷಡ್ಯಂತ್ರದಿಂದ ಕಸ್ಕೊಂಡಿದ್ದಾರೆ. ಡೆಲ್ಲಿಲಿ ಹೋಗಿ ಅವ್ರಿಗೆ ಒಂದು ಆನೆನ ಕೆಡ್ಡಾಗ ಹಾಕಿ ಒಂದು ಷಡ್ಯಂತ್ರ ಮಾಡಿ ಒಂದು ಶೋಷಿತ ಸಮುದಾಯ, ಒಂದು ಹಿಂದುಳಿದ ಜನನಾಯಕ, ಒಬ್ಬ ಸಾಮಾಜಿಕ ನ್ಯಾಯಗಾರ, ಸಮಾಜ ಕಟ್ಟಕ್ಕಂತ ಹೊರಟಂತಹ ಒಬ್ಬ ಧೀಮಂತ ನಾಯಕನ ಇವತ್ತು ಒಂದು ಕೆಡ್ಡಕ್ಕೆ ಷಡ್ಯಂತ್ರದಿಂದ ಮಾಡಿ ಒಂದು ಶಿಷ್ಟಾಚಾರ ನಡೆಸಿಲ್ಲ. ಒಂದು ಸಚಿವಾಲಯದ ಶಿಷ್ಟಾಚಾರದ ಒಂದು ಸಭೆ ಸಹ ಕರೆದಿಲ್ಲ. ಒಂದು ಸಾಮಾಜಿಕವಾಗಿ ಯಾರು ಒಂದು ಜಾತಿ ಜನಾಂಗಗಳದ್ದು ಸಭೆಗಳನ್ನ ನಡೆಸಿಲ್ಲ. ಏನು ಮಾಡದೆ ಏಕಾಏಕಿ ಅವ್ರನ್ನ ಡೆಲ್ಲಿ ಕರೆದು ಕೆಡ್ಡ ಖಾನೆ ಬೀಳಿಸಿ ಅವ್ರನ್ನ ಈ ಒಂದು ಅಧಿಕಾರವನ್ನು ಕಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಇದು ನಿಜಕ್ಕೂ ಕರ್ನಾಟಕ ರಾಜ್ಯದ ದುರಂತ. ಇಂತಹ ಒಂದು ಮೊದಲನೇದು ಕಾಂತರಾಜ್ ಅರಸುದು ವರದಿನ ಅವರು ತಿರಸ್ಕಾರ ಮಾಡಿದ್ರು. ಆ ತಿರಸ್ಕಾರ ಮಾಡಿದಂತಹ ವ್ಯಕ್ತಿನ ಇವತ್ತು ಕೂರಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ಶೋಷಿತ ಸಮಾಜ, ಹಿಂದುಳಿದ ಸಮಾಜ, ಅಲ್ಪಸಂಖ್ಯಾತರು ಮತ್ತೆ ಒಂದು ಅಧೋಗತಿಗೆ ಹೋಗೋದ್ರಲ್ಲಿ ಈ ಒಂದು ಏನು ನಡೀತಾ ಇದೆ, ಈ ಒಂದು ಬೆಳವಣಿಗೆ, ರಾಜಕೀಯ ಬೆಳವಣಿಗೆ, ಇದು ನಿಜಕ್ಕೂ ಆಘಾತಕಾರಿ ಸಮಾಜದ ಒಂದು ಸಂಕೇತ ಅಂತಲೇ ಹೇಳ್ಬೋದು. 48% ಜನ ಇವತ್ತಿನ ದಿವಸ ಏನಿದ್ದಾರೆ ಶೋಷಿತ ಸಮಾಜ, ಹಿಂದುಳಿದ ವರ್ಗದ ಸಮಾಜ, ಇವತ್ತು ನಿಜಕ್ಕೂ ಧ್ವನಿ ಎತ್ತಬೇಕು. ಇವರಿಗೆ ದೇವರಾಜ ಅರಸು ಆದಮೇಲೆ ಒಂದು ಸಾಮಾಜಿಕ ನ್ಯಾಯಕ್ಕೆ ಹೋರಾಡಿದಂತಹ ಒಬ್ಬ ಧೀಮಂತ ನಾಯಕ ಅಂದರೆ 50 ವರ್ಷಗಳ ಹಿಂದೆ ಅವನೂರು ವರದಿನ ಒಂದು ತುಂಬ ಧೀಮಂತವಾಗಿ ಗಟ್ಟಿ ಮನಸ್ಸಿನಿಂದ ಒಂದು ಧೈರ್ಯಶಾಲಿಯಾಗಿ ತಂದಿದ್ದವರು ದೇವರಾಜ ಅರಸು ಅವರು. ಅವ್ರ ನಂತರ ಇವರು ಕಾಂತರಾಜ್ ಅರಸು ವರದಿ ತರಕ್ಕೆ ಹೋದರು, ಬಿಡಲಿಲ್ಲ. ಇದು ಮಾಡ್ತಾ ಇರೋ ಅನ್ಯಾಯ, ಇದು ಒಂದು ತಳ ಸಮುದಾಯದ ಜನಕ್ಕೆ ಮಾಡ್ತಾ ಇರೋಂತಹ ಅನ್ಯಾಯ, ಶೋಷಿತ ಸಮಾಜಕ್ಕೆ ಮಾಡ್ತಿರೋಂತಹ ಅನ್ಯಾಯ. ಇದು ನಿಜಕ್ಕೂ ಸಹ ಸಾಮಾಜಿಕ ನ್ಯಾಯ ಅಲ್ಲ. ಸಮಾಜ ಕಟ್ಟುವಂತಹ ಒಂದು ಪರಿವರ್ತನೆ, ಸಮಾಜವನ್ನು ರೂಪಿಸುವಂತಹ ನಾಯಕರನ್ನ ಇವರು ಷಡ್ಯಂತ್ರದಿಂದ ಹೊಸ್ಕಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜವಾಗ್ಲೂ ಧ್ವನಿ ಎತ್ತಬೇಕು ಎಲ್ಲ ಶೋಷಿತ ಸಮಾಜದವರು. ಇಲ್ಲ ಅಂತಂದರೆ ಸಮಾಜಕ್ಕೆ, ಈ ಒಂದು ಸಮಾಜ ಕಟ್ಟೋದಕ್ಕೆ ಕರ್ನಾಟಕದಲ್ಲಿ ನಿಜಕ್ಕೂ ಸಾಧ್ಯ ಆಗಲ್ಲ. ಇದು ಇನ್ನೂ ಅಧೋಗತಿಗೆ ಹೋಗ್ತದೆ ಈ ಸಮಾಜಗಳು. ಇವತ್ತೇನು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ್ ತಗೊಂಡಿರುವಂಥ ತೀರ್ಮಾನ, ಅನಿವಾರ್ಯವಾಗಿ ಒಂದು ಒಳ್ಳೆ ಧೀಮಂತ ನಾಯಕನ ಕರೆಸ್ಕೊಂಡು ಯಾರಿಗೂ ಯಾವುದೇ ಒಂದು ಶಾಸಕರ ಸಭೆ ಸಹ ನಡೆಸದೆ, ಯಾರಿಗೆ ಒಂದು ಅವರ ಹಕ್ಕು ಚಲಾವಣೆ ಮಾಡೋದಕ್ಕೂ ಸಹ ಬಿಡದೆ ನೇರವಾಗಿ ಅವರು ರಾಜೀನಾಮೆ ಕೊಡಿ ಅಂತ ಹೇಳಿರೋದು ನಿಜಕ್ಕೂ ಇದು ಅವರು ಕಾನೂನು ಬಾಹಿರ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಅದರಲ್ಲೂ ಒಂದು ಹಿಂದುಳಿದ ನಾಯಕ, ಸಾಮಾಜಿಕ ನ್ಯಾಯದ ದಿಶಾ ಏನಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ರಾಷ್ಟ್ರ ವತಿಯಿಂದನೂ ನಾವು ನೋಡಿದ್ರೆ ದೇವರಾಜ ಅರಸು ಬಿಟ್ಟರೆ ಸಿದ್ದರಾಮಯ್ಯನವರೇ ಮೊದಲ ವರ್ಗದಲ್ಲಿ ಬಂದಂಥ ಹಿಂದುಳಿದ ವರ್ಗದ ನಾಯಕ. ಅಂಥ ಒಂದು ನಾಯಕನ ಇವತ್ತು ಈ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರೋ ತೀರ್ಮಾನ ಖಂಡಿತವಾಗಿ ನಿರ್ಣಯ ಮಾಡಬಾರ್ದಾಗಿತ್ತು. ಇದರಿಂದ ಒಂದು ನಮ್ಮ ಹಿಂದುಳಿದ ವರ್ಗಗಳನ್ನ ಇನ್ನೂ ಎಡೆಯಾಗಿ ಈ ಕೆಳಬದಿಯಲ್ಲಿ ನೋಡ್ತಿದ್ದಾರೆ ಅಂತ ನಾವು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದುಳಿದ ಒಂದು ಬೆನ್ನೆಲುಬಾಗಿ ನಾವು ಅವ್ರನ್ನ ಇದು ಮಾಡಿದ್ವಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಖಂಡಿತವಾಗಿಯೂ ಅವ್ರ ಮೇಲೆ ಬೀಳಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಅವರು ಒಂದು ರಾಜೀನಾಮೆನ ಅಂಗೀಕಾರ ಮಾಡದೆ ಅವನ್ನೇ ಮುಂದುವರ್ಸೋದಕ್ಕೆ ಅನುಕೂಲ ಮಾಡಬೇಕು. ಈ ಒಂದು ನ್ಯಾಯ ಕೊಟ್ಟೇ ಅಲ್ಲದೆ ಜೊತೆಯಲ್ಲಿ ಕಾಂತರಾಜ್ ಆಯೋಗದ ವರದಿನ ಅವ್ರು ಯಾವಾಗ ಅನುಷ್ಠಾನ ಮಾಡ್ತೀನಿ ಅಂತಾರೋ ಪ್ರತಿ ಬಾರಿನೂ ಅದನ್ನು ಗಣನೆಗೆ ತೆಗೆದೇ ಅದನ್ನು ನೆನಗದಿಗೆ ಹಾಕಿದ್ರು. ಇವತ್ತು ಅದನ್ನು ಮಾಡಬಿಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಮೇಲ್ವರ್ಗದವ್ರು ಮಾಡಿದ್ದಂಥ ಹುನ್ನಾರ ಇದಕ್ಕೆ ನಾವು ಖಂಡಿತವಾಗಿ ವಿರೋಧಿಸ್ತೀವಿ ಸರ್. ಯಾಕೆಂದರೆ ರಾಜೀನಾಮೆ ಕೊಡೋಕ್ಕೆ ಅವರೇ ಸ್ವಂತ ನಿರ್ಧಾರ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಮಾಧ್ಯಮದವರು ಹೊರಡಿಸ್ತಾ ಇದ್ದಾರೆ. ಇದು ನಮಗೆ ನಿಜವಾಗ್ಲೂ ದುಃಖಕರವಾದ ಸಮಯ ಇದು. ಯಾಕಂದರೆ ಅಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ದೇಶದಲ್ಲಿ ಇನ್ನೊಬ್ಬರು ಬರ್ತಾರೆ ನಮ್ಮ ಮುಂದಕ್ಕೆ. ಈಗಂತೂ ಅಂಥ ಮುಖ್ಯಮಂತ್ರಿ ಯಾರೂ ಇಲ್ಲ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲಿ ತಮ್ಮ ಒಂದು ಕ್ಷೇತ್ರ ಕಾಣದೆ ಎಲ್ಲ ಕ್ಷೇತ್ರಗಳನ್ನು ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರು. ಈಗ
ಅದರಲ್ಲೂ ಬಡ ಮಹಿಳೆಯರಿಗಂತೂ ಈಗ ಅನ್ನ ಭಾಗ್ಯ, ಕ್ಷೀರ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಒಂದು ಸುರಕ್ಷಿತವಾದ ಸಮಾಜವನ್ನು ನಿರ್ಮಿಸಿದ್ರು. ಈಗ ಇಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ದುಃಖಕರ. ಯಾಕಂದರೆ ಇವತ್ತು 2,000 ರೂಪಾಯಿ ಅವ್ರು ಕೊಡ್ತಾ ಇರೋದು ಎಷ್ಟೋ ಮಹಿಳೆಯರಿಗೆ ಎಷ್ಟೋ ಅನುಕೂಲ ಆಗ್ತಾಯಿದೆ. ಈ ಏನನ್ನ ಸಾಹೇಬರು ರಾಜೀನಾಮೆ ಕೊಟ್ಬಿಟ್ರೆ ಆ ದುಡ್ಡು ನಿಂತೋಗ್ಬಿಡ್ತಾರೆ ಅಂತ ಹಳ್ಳಿಗಳಲ್ಲಿ ಜನ ದಂಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಇಂಥ ಒಂದು ಇದುವರೆಗೂ ಮುಖ್ಯಮಂತ್ರಿಗಳು ಎಷ್ಟು ಜನ ಬಂದಿದ್ದಾರೆ, ಯಾರಾದ್ರೂ ಯಾವ ಭಾಗ್ಯವನ್ನಾದರೂ ತಂದಿದ್ರಾ? ಯಾರಾದರೂ ಅಂಥ ಭಾಗ್ಯ ತಂದಿರೋ ಮುಖ್ಯಮಂತ್ರಿ ಇದ್ದರೆ ಹೇಳಿ, ಯಾರೂ ಇಲ್ಲ. ಈಗ ಬಡ ಜನರಿಗೆ ಒಳ್ಳೆಯಂಥ ಕೆಲಸ ಮಾಡ್ತೀರಂಥ ಮುಖ್ಯಮಂತ್ರಿನ ಈಗ ಹೈಕಮಾಂಡ್ ಈ ರೀತಿ ನಿರ್ಧಾರ ತಗೊಂಡಿರೋದು ನಮಗೆ ದುಃಖಕರವಾಗಿದೆ ಅಂತ ನಾವು ಹೇಳೋಕ್ಕೆ ಬಯಸ್ತೀವಿ. ಆದರೂ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನೋಡಿದ್ರೆ ವೀಕ್ಷಕರೇ, ಸಿದ್ದು ಅಭಿಮಾನಿಗಳು ಯಾವ ರೀತಿ ತಮ್ಮ ದುಃಖವನ್ನು, ತಮ್ಮ ನಾಯಕರನ್ನು ಕಳ್ಕೊಂಡಿರೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ, ಇವರು ಧೀಮಂತ ನಾಯಕರು ನಮಗೆ ಇರಬೇಕಿತ್ತು ಅನ್ನೋದನ್ನ ಅಭಿಮಾನಿಗಳು ಇವತ್ತು ಬಹಳ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ತಮ್ಮ ಹಂಚಿಕೆಯನ್ನು ಹಂಚಿಕೊಂಡ್ರು. ಇನ್ನು ಹೀಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ವಿಶೇಷ ಸಂಚಿಕೆಗಳಲ್ಲಿ ಬರ್ತೀನಿ. ಕ್ಯಾಮ್ರಾಮನ್ ಪವನ್ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.